ಬುಡಕಟ್ಟು ಸಮುದಾಯದ ಮೇಲೆ, ಅಸ್ಪೃಶ್ಯ ಬಡಜಾತಿಯವರ ಮೇಲೆ, ಒಟ್ಟಾರೆ ಎಲ್ಲ ಹೆಂಗಸರ ಮೇಲೆ ನಡೆಯುವ ಆಕ್ರಮಣಗಳ ಸಂಕೀರ್ಣ ವೈವಿಧ್ಯಗಳನ್ನು ಮಹಾಶ್ವೇತಾದೇವಿಯವರ ಕತೆ, ಕಾದಂಬರಿಗಳು ಹಿಡಿದಿಟ್ಟಿವೆ. ಆ ಕೃತಿಗಳ ಹೆಸರು ಈ ರೀತಿ ಇವೆ: ಅಗ್ನಿಗರ್ಭ, ಅಕಾಲಾಂತ ಕೌರವ್, ಮಕರ್ ಶಬರ್, ಉಪ್ಪು, ಜಲ್, ಕುಲಪುತ್ರ, ಸ್ತನದಾಯಿನಿ, ರುಡಾಲಿ, ಬೇಟೆ, ದೋಪ್ದಿ ಮುಂತಾದವು. ಅವರ ಸುಮಾರು 100 ಕೃತಿಗಳಲ್ಲಿ ಕಾಲು ಭಾಗದಷ್ಟು ಮಾತ್ರವೇ ಪ್ರಕಟಗೊಂಡಿದ್ದರೂ ಅವುಗಳಲ್ಲಿ ಬಹುತೇಕವಾಗಿ ಎಲ್ಲವೂ ಅನುವಾದಗಳಲ್ಲಿ ನಮಗೆ ದೊರೆಯುತ್ತದೆ. ಪ್ರಾದೇಶಿಕ ಭಾಷೆಗಳ ಮಹತ್ವದ ಸಾಹಿತ್ಯ ಕೃತಿಗಳು ಎಷ್ಟೋ ವೇಳೆ ಗಮನಕ್ಕೆ ಬಾರದಂತಾಗುವುದು ಇದೇ ಮೊದಲಲ್ಲ. ಅನುವಾದವು ಮೂಲ ಕೃತಿಯಷ್ಟು ಪ್ರಭಾವಶಾಲಿಯಾಗಬಲ್ಲದೆ ಎಂಬ ಪ್ರಶ್ನೆಗಳಿದ್ದರೂ ತುಂಬ ಮಹತ್ವವನ್ನು ಪಡೆಯುವುದು ಈ ಕಾರಣಕ್ಕಾಗಿ. ಅದರಲ್ಲಿಯೂ ಕೇವಲ ಸಾಹಿತ್ಯಕ ಕಾರಣಗಳಿಗಷ್ಟೇ ಅಲ್ಲದೆ ಇನ್ನಿತರ ಚಿಂತನಾ ವಿಧಾನಗಳ ಗ್ರಹಿಕೆಗೂ ಕೃತಿಗಳು ಮುಖ್ಯ ಎನ್ನುವವರಿಗಂತೂ ಅನುವಾದಗಳು ದೊಡ್ಡ ನೆರವುಗಳೇ ಆದವು. ಮಹಾಶ್ವೇತಾದೇವಿಯವರ ಕೃತಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅನುವಾದಗೊಂಡಿವೆಯಾದರೂ ಬಾಕಿ ಉಳಿದಿರುವ ಕೆಲಸ ಗಣನೀಯ ಪ್ರಮಾಣದ್ದಾಗಿದೆ. ಇರಲಿ, ಈ ಚರ್ಚೆ ನಮ್ಮನ್ನು ಬೇರೆಡೆಗೆ ಒಯ್ಯುತ್ತದೆ. ಸದ್ಯಕ್ಕಂತೂ ಇಂತಹ ಪರಿಮಿತ ಪ್ರಮಾಣದ ಅನುವಾದಗಳನ್ನಷ್ಟೇ ಆಧರಿಸಿ ಆಕೆಯ ಸಾಹಿತ್ಯ ಲೋಕವನ್ನು ಪರಿಚಯಿಸಿಕೊಳ್ಳಲು ಯತ್ನಿಸಲಾಗಿದೆ. ನಾಗರಿಕ ಸಮಾಜದ ಆಕ್ರಮಣಗಳ ವೈವಿಧ್ಯವನ್ನು ನೋಡುತ್ತಾ ಯಾರಾದರೂ ಕಂಗಾಲಾಗುವುದು ಸಹಜ. ಬಡವರ ಬವಣೆಗೆ ಕೊನೆಯೇ ಇಲ್ಲವೇ ಎಂಬ ವಿಷಾದ, ಖಿನ್ನತೆಗಳು ಆವರಿಸಿ ಮನಸ್ಸು ಮುದುಡಿ ಹೋಗುತ್ತದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಶೋಷಣೆಗೆ ಒಳಗಾದವರು ತಮ್ಮ ಬದುಕನ್ನು ವಿಧಿಗೆ ಅಂಕಿತ ಮಾಡಿ ಕೈಕಟ್ಟಿ ಕೂರುವುದಲ್ಲದೆ ಬೇರೆ ದಾರಿಯಿಲ್ಲ ಎಂಬುದೇ ಕೊನೆಯಾದರೆ ಬದುಕಿಗೆ ಅರ್ಥವೇ ಇರಲಾರದು. ಮಹಾಶ್ವೇತಾದೇವಿಯವರು ಈ ನಿರಾಶಾವಾದವನ್ನು ಸಮರ್ಥಿಸುವುದಿಲ್ಲ. ಅವರ ಎಷ್ಟೋ ಕಥೆಗಳಲ್ಲಿ ಆಕ್ರಮಣದ ಕರಾಳ ನರ್ತನವೇ ಎದ್ದು ಕಾಣುತ್ತದೆ. ಅಲ್ಲಿ ಇದಕ್ಕೆ ತಡೆಯೇ ಇಲ್ಲವೇನೋ ಎನ್ನುತ್ತಿರುವಾಗಲೇ ಪ್ರತಿರೋಧದ ಧ್ವನಿಗಳೂ ಕೇಳಿಸುತ್ತವೆ. ಕೆಲವು ಕೃತಿಗಳಲ್ಲಾದರೂ ಈ ಧ್ವನಿ ತನ್ನ ಗರಿಷ್ಠ ಎತ್ತರಕ್ಕೆ ಏರಿ ನಿಲ್ಲುತ್ತದೆ, ಕ್ಷಿಪ್ರ ಕಾರ್ಯಾಚರಣೆಗೆ ತೊಡಗುತ್ತದೆ, ಭುಗಿಲೆದ್ದ ಜ್ವಾಲೆಯಂತೆ ಶತ್ರುವಿನ ಮೇಲೆ ಎರಗುತ್ತದೆ. ಇಂತಹ ಕಾರ್ಯಾಚರಣೆಗಳು ಶೋಷಣೆಯ ವಿರುದ್ಧದ ಗೆಲುವುಗಳೆಂದೇನೂ ಹೇಳಲಾಗುವುದಿಲ್ಲ. ಏಕೆಂದರೆ ಇದು ಆ ಸಂದರ್ಭಕ್ಕಷ್ಟೇ ಅನ್ವಯವಾಗುವ ಕ್ರಿಯೆ ಮತ್ತು ಪರಿಣಾಮವಾಗಿರುತ್ತದೆ. ಆದರೂ ದಮನಿತರ ಧ್ವನಿಗೆ ಇರುವ ಸಾಧ್ಯತೆಗಳ ಸೂಚಕವಂತೂ ಆಗಿದೆ. ಏನಿಲ್ಲವೆಂದರೂ ವ್ಯಕ್ತಿ ನೆಲೆಯ ಪ್ರತಿಭಟನೆ ಆತ್ಮಪ್ರತ್ಯಯದ ಪ್ರತೀಕವಾಗಿ ಮಾದರಿಯಾಗಿ ನಿಲ್ಲುವುದಂತೂ ತೀರಾ ಖಚಿತ. ಮಹಾಶ್ವೇತಾದೇವಿಯವರು ಸೃಷ್ಟಿಸಿರುವ ಅಂತಹ ಕೆಲವು ಮಹಿಳಾ ಪ್ರತಿಭಟನೆಯ ಮಾದರಿಗಳಂತೂ ಅತ್ಯದ್ಭುತವಾಗಿವೆ. ದೋಪ್ದಿ, ಬೇಟೆ ಮತ್ತು ರುಡಾಲಿ ಕೃತಿಗಳನ್ನು ಇಂತಹ ಪ್ರತಿಭಟನಾ ಮಾದರಿಗಳಿಗಾಗಿ ನೋಡಬಹುದು. ಅಗ್ನಿಗರ್ಭದ ನಾಯಕ ಬಸಾಯಿ ತುದುವಿನ ಹೋರಾಟದ ಮುಂದುವರಿಕೆಯಾಗಿ ದೋಪ್ದಿ ಬರುತ್ತಾಳೆ. ಮಹಾಶ್ವೇತಾದೇವಿಯವರು ಬಸಾಯಿ ತುದುವನ್ನು ಆ ಒಂದು ಕಥೆಯ ನಾಯಕನಾಗಿ ಮಾತ್ರ ನೋಡಿಲ್ಲ. ಅವನು ಸಾಮಾಜಿಕ ಮತ್ತು ರಾಜಕೀಯ
ಚಳುವಳಿಗಾರ, ಇಡೀ ನಕ್ಸಲ್ ಚಳುವಳಿಯ ಪ್ರತೀಕ. ಇಂತಹವನ ಸಂಗಾತಿ ದೋಬ್ದಿ. ಇಬ್ಬರು ಮದುವೆಯಾಗುವ ಕನಸು ಕಂಡಿದ್ದವರು. ದೋಬ್ದಿ ಚಂಪಾ ಭೂಮಿಯವಳು. ಸಂತಾಲರಲ್ಲಿ ಈ ಭೂಮಿಯನ್ನು ಕುರಿತ ಒಂದು ಜನಪದ ಕಥೆ ಇದೆ. ಸಮುದಾಯದವರ ಮೇಲೆ ಹೊರಗಿನ ದಾಳಿಗಳು ನಡೆದಾಗ ಅದರಿಂದ ಪಾರಾಗಲು ಸಮುದಾಯದ ಯಾರಾದರೊಬ್ಬರು ಚಂಪಾ ಭೂಮಿಯಲ್ಲಿ ಆತ್ಮಾಹುತಿಗೆ ಸಿದ್ಧರಾಗಬೇಕು. ದೋಬ್ದಿ ಇಂತಹ ಬಲೆಗೆ ಸಿದ್ಧಳಾದವಳು. ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಪೊಲೀಸರ ಕಣ್ಣಿಗೆ ತಾನು ಬಿದ್ದದ್ದರ ಅರಿವು ಅವಳಿಗಾಗುತ್ತದೆ. ಈ ಕ್ಷಣದಲ್ಲಿ ತಾನೀಗ ಬಲಿಯಾಗಬೇಕಿದೆ ಎಂದು ಅವಳಿಗೆ ತಿಳಿದು ಹೋಗುತ್ತದೆ. ಅವಳಿಗಿದ್ದ ಒಂದೇ ಚಿಂತೆ ಎಂದರೆ, ಒಂದು ವೇಳೆ ಈ ಚಂಡಾಲರಿಂದ ತಪ್ಪಿಸಿಕೊಳ್ಳುವುದು ತನಗೆ ಸಾಧ್ಯವಾಗದಿದ್ದರೆ ಮುಂದೆ ತಾನೇನು ಮಾಡಬೇಕು ಎಂಬುದು. ತನ್ನವರು ಅವಿತಿರುವ ತಾಣವನ್ನು ತೋರಿಸಲು ಅವರು ಯಾವ ಬಗೆಯ ಕ್ರೌರ್ಯಕ್ಕೆ ಇಳಿಯಬಲ್ಲರು ಎಂಬ ಕಲ್ಪನೆ ಅವಳಿಗೆ ಚೆನ್ನಾಗಿಯೇ ಇದೆ. ಹತ್ತಿರದಲ್ಲೇ ಶತ್ರುಗಳು ಇದ್ದಾರೆ, ನಮ್ಮ ಅಡಗು ತಾಣಗಳನ್ನು ಖಾಲಿ ಮಾಡಿ ಎಂಬ ಸಂದೇಶವನ್ನು ಅವಳು ಈಗ ತುರ್ತಾಗಿ ತನ್ನ ಜನರಿಗೆ ಕಳಿಸಬೇಕು. ಇನ್ನೇನು, ತಾನಂತೂ ಸಿಕ್ಕಿಬಿದ್ದೆ ಎಂದು ಖಚಿತವಾದಾಗಲೂ ಅವಳು ತನ್ನ ಸಮುದಾಯ ಚಳುವಳಿಯ ನೀತಿಗಳನ್ನು, ಕಾರ್ಯಾಚರಣೆಯ ತಂತ್ರಗಳನ್ನು ಅತ್ಯಂತ ಸಮತೋಲನ ಮನಸ್ಥಿತಿಯಲ್ಲಿ ಜಾರಿಗೊಳಿಸುತ್ತಾಳೆ. ಸಮುದಾಯದ ಮೇಲೆ ಆಗುವ ಆಕ್ರಮಣವನ್ನು ತಡೆಯುವ ಮೊದಲ ಉಪಾಯವಾಗಿ ಒಬ್ಬರ ಬಲಿದಾನವಾಗುವುದು ಅನಿವಾರ್ಯ. ಆ ಪೇದೆಗಳು ತನ್ನನ್ನು ಹಿಡಿದೇ ಬಿಟ್ಟಾಗ ಕೊನೆಯದಾಗಿ ಉಲುಲುಲುಲುಲುಲುಲುಲೋ ಎಂದು ದೀರ್ಘವಾಗಿ ರಣ ಕಹಳೆಯಂತೆ ಊಳಿಟ್ಟಳು. ಸಂದೇಶ ರವಾನೆಯಾಯಿತು. ಇನ್ನು ತನಗೇನಾದರೂ ಸರಿ, ಬಾಯಿ ಬಿಡದಿದ್ದರೆ ಆಯಿತು. ಆದರೆ ಇದೇನು ಹೇಳಿದಷ್ಟು ಸುಲಭದ್ದಲ್ಲ. ಸಮುದಾಯದ ಉಳಿವಿಗಾಗಿ ಹೋರಾಡುತ್ತಿರುವ ಚಳುವಳಿಗಾರರನ್ನು ವ್ಯವಸ್ಥೆಯು ಮಾತ್ರ ಸಮಾಜದ್ರೋಹಿಗಳು, ಉಗ್ರರು, ಆತಂಕವಾದಿಗಳು, ಭಯೋತ್ಪಾದಕರು ಎಂದೆಲ್ಲ ಕರೆಯುತ್ತದೆ. ಕೊಲೆ ಡಕಾಯಿತಿಗಳಲ್ಲಿ ತೊಡಗಿದ ಸಮಾಜಘಾತಕರ ಪಟ್ಟಿಯಲ್ಲಿ ಸೇರಿಸಿಬಿಡುತ್ತದೆ. ಅವರನ್ನು ಕಂಡಲ್ಲಿ ಗುಂಡಿಕ್ಕುವುದು ಅವರ ಪಾಲಿಗೆ ಒಂದು ಆಟ. ಆಪರೇಷನ್ ಎನ್ಕೌಂಟರ್ ಎಂಬ ಈ ಆಟ ವಾಸ್ತವದಲ್ಲಿ ಅಟ್ಟಾಡಿಸಿಕೊಳ್ಳುವ ಬೇಟೆಯ ವಿಧಾನವೇ ಆಗಿದೆ. ಆದರೆ ಬೇಟೆಯ ಪ್ರಾಣಿಯೂ ತನ್ನದೇ ಆದ ಉಳಿವಿನ ಕಾರ್ಯಾಚರಣೆಯ ತಂತ್ರಗಳನ್ನು ರೂಪಿಸಿಕೊಂಡಿದೆ. ಸೆರೆಸಿಕ್ಕ ದೋಬ್ದಿಯನ್ನು ಜೈಲಿನಲ್ಲಿ ಹಾಕಿದರು. ಕೋರ್ಟು, ವಿಚಾರಣೆ, ನ್ಯಾಯ ಎಂಬ ವಿಧಿವಿಧಾನಗಳು ಕಾನೂನಿನ ಪುಸ್ತಕಗಳಷ್ಟೇ ಇರುವುದು. ಇಲ್ಲಿ ನಡೆಯುವುದಕ್ಕೆಲ್ಲ ಯಾರು ಸಾಕ್ಷಿ? ಯಾವ ದಾಖಲೆ? ವಿಚಾರಣಾಧೀನ ಕೈದಿಯ ಮೇಲೆ ಅಲ್ಲೇ ಲಾಕಪ್ಪಿನಲ್ಲೇ ಅದೇ ಪೊಲೀಸರೇ ನಾಯಿಗಳಂತೆ ಮುಗಿಬಿದ್ದು ಅತ್ಯಾಚಾರವೆಸಗುತ್ತಾರೆ. ಅವೆಷ್ಟು ಬಂದೂಕುಗಳು ರಾತ್ರಿಯಿಡೀ ಅವಳ ಮೇಲೆ ಹತ್ತಿ ಇಳಿದು ಮಾಡಿದವೋ ಲೆಕ್ಕವಿಲ್ಲ. ಬೆಳಗ್ಗೆ ಆಫೀಸಿಗೆ ಬಂದ ಅಧಿಕಾರಿ ವಿಚಾರಣೆಗಾಗಿ ಅವಳನ್ನು ಕರೆತರಲು ಪೇದೆಗಳಿಗೆ ಆರ್ಡರ್ ಮಾಡಿದ. ದೋಪ್ತಿ ಬಟ್ಟ ಬೆತ್ತಲಾಗಿ ಅಲ್ಲಿ ಬಿದ್ದಿದ್ದಾಳೆ. ಅವಳ ಸೀರೆಯ ತುಂಡು ಅಲ್ಲೆಲ್ಲೋ ಬಿದ್ದು ಒದ್ದಾಡುತ್ತಿದೆ.
ತುಟಿ, ಮೊಲೆ, ತೊಡೆ ಎಲ್ಲೆಲ್ಲೂ ಬಗೆದ ಗಾಯಗಳಿಂದ ರಕ್ತ ಹರಿದು ಒಣಗಿ ಬೊಕ್ಕೆಗಳಾಗಿವೆ. ಉಸಿರಾಡಲೂ ತ್ರಾಣವಿಲ್ಲದ ದೋಬ್ದಿ ಕೈಕಾಲುಗಳನ್ನು ಚಾಚಿ ಬಿಸುಟಿದ್ದಾಳೆ. ಪೇದೆ ಬಂದ. ಸಾಹೇಬರು ಕರೆಯುತ್ತಾರೆ, ಎದ್ದು ಬಾ ಎಂದ. ಇವಳು ಎದ್ದು ನಡೆದಳು. ಪೇದೆ ಅಲ್ಲಿ ಬಿದ್ದಿದ್ದ ಸೀರೆಯನ್ನು ಎತ್ತಿಕೊಟ್ಟ. ಅವಳು ಅದನ್ನು ಅವನ ಮುಖಕ್ಕೆ ಎಸೆದಳು. ಉಡಲಿಲ್ಲ. ಸಾಹೇಬರ ಕೋಣೆಯತ್ತ ಕೈಕಾಲು ಬೀಸುತ್ತಾ ನಡೆದಳು. ಪೇದೆ ಗಾಬರಿಯಾಗಿ ಕೂಗಿಕೊಂಡ. ಬರಕ್ಕೆ ಸಾಹೇಬ ಓಡಿ ಬಂದ. ಅಂಗಲಾಚುವ ಧ್ವನಿಯಲ್ಲಿ ಬಟ್ಟೆ ಧರಿಸಲು ಹೇಳಿದ. ಅವಳು ಇನ್ನೂ ಮುಂದೆ ನಡೆಯುತ್ತಾ ಅವನ ಮುಖಕ್ಕೆ ತನ್ನ ರಕ್ತ ಸಿಕ್ತ ಮೊಲೆಗಳು ಉಜ್ಜುವಷ್ಟು ಹತ್ತಿರ ಬಂದು ನಿಂತಳು. ಬಟ್ಟೆ ಯಾಕೆ ಬೇಕೋ? ಒಂದು ಹೆಣ್ಣು ನಾಚಿ ನಿಲ್ಲುವುದು ಗಂಡಸರ ಮುಂದೆ ಮಾತ್ರ. ಆದರೆ ಇಲ್ಲಿ ಯಾವ ಗಂಡಸು ಇದ್ದಾನೆಂದು ನಾನು ನನ್ನ ಬೆತ್ತಲನ್ನು ಮುಚ್ಚಿಕೊಳ್ಳಬೇಕೋ? ಬಾರೋ, ಬಾ. ಅದೇನು ಮಾಡುತ್ತೀಯೋ ನಾನು ನೋಡುತ್ತೀನಿ ಎಂದು ಸೊಂಟದ ಮೇಲೆ ಕೈಯಿಟ್ಟು ನಿಂತವಳನ್ನು ನೋಡಿ ಸಾಹೇಬ ದಂಗು ಬಡಿದು ಹೋದ. ಬುಡಕಟ್ಟು ಸಮುದಾಯಗಳಿಗೆ ಅತ್ಯಾಚಾರದ ಕಲ್ಪನೆಯೂ ಇಲ್ಲ. ಆ ಜನ ಹೆಣ್ಣಿನ ಲೈಂಗಿಕತೆಯನ್ನು ಅವಮಾನಿಸುವವರಲ್ಲ. ಪುರುಷ ಪ್ರಧಾನತೆಯ ಅವಲಕ್ಷಣಗಳೆಲ್ಲ ನಾಗರಿಕ ಸಮಾಜದ ಆಸ್ತಿಗಳಷ್ಟೇ. ಈ ಸಮಾಜ ಬಾಯಲ್ಲಿ ಹೆಣ್ಣಿನ ಗುಣಗಾನ ಮಾಡುತ್ತಲೇ ಅವಳನ್ನು ಅವಮಾನಗಳಿಗೆ ದೂಡುತ್ತಿರುತ್ತದೆ. ಬುಡಕಟ್ಟುಗಳ ಸಂಸ್ಕೃತಿಯಲ್ಲಿ ಇಂತಹ ವಂಚನೆಯ ನಡವಳಿಕೆಗಳಿಲ್ಲ. ದೋಪ್ದಿಯ ಮೇಲೆ ಅತ್ಯಾಚಾರ ಎಸಗಿದವರು ಪಾಪಪ್ರಜ್ಞೆ, ಭಯಭೀತಿಯಲ್ಲಿ ಬೀಳಬೇಕೇ ಹೊರತು ಅವಳಲ್ಲ. ನಾಗರಿಕ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಕೋಪ, ಸೇಡುಗಳನ್ನು ತೀರಿಸಿಕೊಳ್ಳಬೇಕೆಂದರೆ, ಅವಳನ್ನು ಹಿಂಸಿಸಬೇಕೆಂದರೆ, ನೋಯಿಸಬೇಕೆಂದರೆ, ಅವಮಾನಿಸಬೇಕೆಂದರೆ ಅನುಸರಿಸುವ ಏಕೈಕ ವಿಧಾನ ಅತ್ಯಾಚಾರ. ಕೊನೆಗೆ ಗಂಡಸರ ಮೇಲಿನ ಸೇಡನ್ನು ತೀರಿಸಿಕೊಳ್ಳಬೇಕೆಂದರೂ ಆ ಗಂಡಸಿನ ಮನೆಯ ಹೆಂಗಸರ ಮೇಲೆ ಅತ್ಯಾಚಾರಗಳನ್ನು ಮಾಡಲಾಗುತ್ತದೆ. ಈ ಸಮಾಜದ ಗಂಡಸರು ತಮ್ಮ ಲೋಲುಪತೆಗೆ, ಕಾಮಭೋಗಕ್ಕೆ ಮಾತ್ರವೇ ಅಲ್ಲದೆ ಹೀಗೆ ಕೋಪ, ತಾಪ, ದ್ವೇಷ, ಸೇಡುಗಳ ಪ್ರತೀಕಾರವಾಗಿಯೂ ಹೆಂಗಸರನ್ನು ಅತಿಕ್ರಮಿಸಿ ಅತ್ಯಾಚಾರವೆಸಗುತ್ತಾರೆ. ವಿಚಿತ್ರವೆಂದರೆ ಅತ್ಯಾಚಾರಕ್ಕೆ ಬಲಿಯಾದ ಹೆಂಗಸರು ಸ್ವತಃ ಪಾಪಪ್ರಜ್ಞೆಗೆ ಬಿದ್ದು ಆತ್ಮಾಹುತಿಗೆ ಸಿದ್ಧವಾಗಿ ಬಿಡುತ್ತಾರೆ. ಅತ್ಯಾಚಾರಿಗಳು ವಿಜಯದ ಹುಚ್ಚು ನಗೆಯಲ್ಲಿ ಕೇಕೆ ಹಾಕುತ್ತಾರೆ. ಬುಡಕಟ್ಟು ಸಮುದಾಯಗಳ ಜನರಿಗೆ ನ್ಯಾಯದ ಈ ಬಗೆಯ ಅಸಹಜ ಕಲ್ಪನೆಗಳು ಇಲ್ಲ. ದೋಪ್ತಿಯ ಪ್ರತಿಕ್ರಿಯೆಯನ್ನು ಅರಗಿಸಿಕೊಳ್ಳುವ ತಾಕತ್ತು ನಾಗರಿಕ ಸಮಾಜಕ್ಕೆ ಎಲ್ಲಿಂದ ಬರಬೇಕು?